ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಗ್ಯಾಸ್ಟ್ರಿಕ್ ಎಸಿಡಿಟಿ ಅಂದರೆ ಆಮ್ಲಪಿತ್ತ ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಕಾಯಿಲೆಯು ಮನುಷ್ಯನಿಗೆ ಬಹಳಷ್ಟು ತೊಂದರೆ ಮಾಡುತ್ತದೆ. ಈ ಯಾಂತ್ರಿಕ ಜೀವನದಲ್ಲಿ ಈ ಕಾಯಿಲೆಯು ಪ್ರತಿಯೊಬ್ಬರಿಗೂ ಇದೆ. ಈ ಗ್ಯಾಸ್ಟ್ರಿಕ್ ಬರಲು ಕಾರಣಗಳೇನು, ಯಾಕೆ ಬರುತ್ತದೆ, ಹೇಗೆ ಬರುತ್ತದೆ, ಸರಿಯಾದ ಸಮಯಕ್ಕೆ ಆಹಾರ ಸೇವಿಸದಿದ್ದರೆ, ಅತಿಯಾದ ಖಾರ, ಹುಳಿ, ಮಸಾಲೆ ಪದಾರ್ಥಗಳು, ಎಣ್ಣೆಯಲ್ಲಿ ಕರಗಿದಂಥ ಪದಾರ್ಥಗಳು ಅತಿಯಾಗಿ ಸೇವನೆ ಮಾಡೋದರಿಂದ ಈ ಗ್ಯಾಸ್ಟ್ರಿಕ್ ಬರುತ್ತದೆ. ಹಾಗೆ ಅತಿಯಾಗಿ ಟೀ, ಕಾಫಿ, ಮದ್ಯ ಸೇವನೆ, ತಂಬಾಕು, ಅನಿಯಮಿತ ಆಹಾರ ಸೇವನೆ, ಮಾನಸಿಕ ಒತ್ತಡ, ರಾತ್ರಿ ಜಾಗರಣೆ, ನೋವು ನಿವಾರಕ ಮಾತ್ರೆಗಳನ್ನು ಅತಿಯಾಗಿ ಸೇವಿಸುವುದರಿಂದ ಈ ಗ್ಯಾಸ್ಟ್ರಿಕ್ ಕಾಯಿಲೆ ಬರುತ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಉತ್ತಮವಾದ ಔಷಧ ಇದೆ. ಆಯುರ್ವೇದ ಒಂದು ಹಳೆಯ ಕಾಲದ ಉತ್ತಮ ಔಷಧಿಯ ವಿಧಾನವಾಗಿದೆ. ಬಹಳಷ್ಟು ರೋಗಗಳನ್ನು ಆಯುರ್ವೇದ ಮೂಲಕ ಗುಣಪಡಿಸಬಹುದು. ಆಯುರ್ವೇದ ಔಷಧಿಯು ಬಹಳ ಹಿಂದಿನಿಂದಲೂ ಬಂದಿರುವ ಸಾಂಪ್ರದಾಯಿಕ ಔಷಧದ ವ್ಯವಸ್ಥೆಯಾಗಿದೆ. ಆಯುರ್ವೇದವು ಆರೋಗ್ಯ ಮತ್ತು ಕ್ಷೇಮವು ಮನಸ್ಸು, ದೇಹ, ಚೈತನ್ಯ ಮತ್ತು ಪರಿಸರದ ನಡುವಿನ ಸೂಕ್ಷ್ಮ ಸಮತೋಲನವನ್ನು ಅವಲಂಬಿಸಿರುತ್ತದೆ. ಆಯುರ್ವೇದ ಔಷಧದ ಮುಖ್ಯ ಗುರಿಯು ಉತ್ತಮ ಆರೋಗ್ಯವನ್ನು ಉತ್ತೇಜಿಸುವುದು. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯ ಸಂಪತ್ತು ಎನ್ನುವಂತೆ ಆರೋಗ್ಯ ಸರಿಯಾಗಿದ್ದರೆ ಮಾತ್ರ ನೆಮ್ಮದಿ ಜೀವನ. ಊಟ ಬಲವನಿಗೆ ರೋಗವಿಲ್ಲ, ಮಾತು ಬಲವನಿಗೆ ಜಗಳವಿಲ್ಲ ಎನ್ನುವಂತೆ ಹಿಂದಿನಿಂದಲೂ ಆರೋಗ್ಯ ಬಗ್ಗೆ ಶಿಕ್ಷಣ ಇತ್ತು, ಈಗಲೂ ಇದೆ. ಹಿಂದೆ ಆರೋಗ್ಯದ ಸಮಸ್ಯೆಗಳಾದರೆ ಗಿಡಮೂಲಿಕೆಗಳ ಮುಖಾಂತರ ಗುಣಪಡಿಸ್ತಾ ಇದ್ದರು. ಅದಕ್ಕೆ ನಾವು ಸೇವಿಸುತ್ತಿರುವ ಆಹಾರ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಸೇವಿಸಿದರೆ ಇಂಥ ಕಾಯಿಲೆಗಳು ಯಾವುವು ಬರೋದಿಲ್ಲ, ನಮ್ಮ ಹತ್ತಿರ ಸುಳಿಯೋದಿಲ್ಲ. ಈ ಗ್ಯಾಸ್ಟ್ರಿಕ್ದ ಲಕ್ಷಣಗಳೇನು? ಗಂಟಲು ಮತ್ತು ಎದೆ ಭಾಗದಲ್ಲಿ ಉರಿಯಾಗುವುದು, ಉಳಿತೆಗು ಬರುವುದು, ತಲೆ ಸುತ್ತುವುದು, ತಲೆನೋವು, ಹಸಿರು ಹಳದಿ ಬಣ್ಣದ ವಾಂತಿ ಬರುವುದು, ಹೊಟ್ಟೆ ಹಸಿದಾಗ ಸಂಕಟ ಆಗುವುದು ಈ ಗ್ಯಾಸ್ಟ್ರಿಕ್ದ ಕಾರಣಗಳಾಗಿರುತ್ತವೆ. ಈ ಗ್ಯಾಸ್ಟ್ರಿಕ್ ಪರಿಹಾರಕ್ಕೆ ಪರಿಹಾರಗಳೇನು? ಇದಕ್ಕೆ ಉಪಚಾರಗಳೇನು? ಬೂದುಕುಂಬಳಕಾಯಿ ಅದರ ರಸ 30 ಮಿಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಈ ಎಸಿಡಿಟಿ ಕಡಿಮೆಯಾಗುತ್ತದೆ. ರಾತ್ರಿ ಇಡೀ ನೆನೆಸಿಟ್ಟ 8 ರಿಂದ 10 ಒಣ ದ್ರಾಕ್ಷಿಯನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಸೇವಿಸುವುದರಿಂದ ಈ ಎಸಿಡಿಟಿ ಕಡಿಮೆಯಾಗುತ್ತದೆ. ಇದಕ್ಕೆ ಪಥ್ಯ ಏನು? ಹೆಸರು ಕಾಳು, ಬೂದುಕುಂಬಳಕಾಯಿ, ಒಣ ದ್ರಾಕ್ಷಿ, ಭತ್ತದ ಅರಳು, ಸೋರೆಕಾಯಿ, ಸೌತೆಕಾಯಿ, ಪುದೀನ, ಧನಿಯಾ, ಜೀರಿಗೆ ಇವುಗಳನ್ನು ಸೇವಿಸಬೇಕು. ಇದರಿಂದ ಎಸಿಡಿಟಿ ಕಡಿಮೆಯಾಗುವುದು. ಉದ್ದು, ಹುರುಳಿ, ಉಪ್ಪು, ಹುಳಿ, ಖಾರ, ಮಸಾಲೆ ಪದಾರ್ಥ, ಟೀ, ಕಾಫಿ, ತಂಬಾಕು, ಮದ್ಯ ಸೇವನೆ ಇವೆಲ್ಲಗಳನ್ನು ಬಿಟ್ಟು ಬಿಡಬೇಕು. ಇವನ್ನು ಸೇವಿಸಬಾರದು. ಅಂದಾಗ ಮಾತ್ರ ಈ ಎಸಿಡಿಟಿ ಕಡಿಮೆಯಾಗುತ್ತದೆ.
ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.